ರಾಜ್ಯದಲ್ಲಿ ಪ್ರಮುಖ ವಿರೋಧ ಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ ಎರಡನೆಯ ಹಂತದ ಹೋರಾಟವನ್ನು ಶುರು ಮಾಡಿದೆ. ಇತ್ತೀಚೆಗಷ್ಟೇ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರುಗಳು ಅಹೋರಾತ್ರಿ ಧರಣಿ ನಡೆಸಿದ್ರು. ಬೆಲೆ ಏರಿಕೆ, ಮುಸ್ಲಿಮರಿಗೆ 4% ಟೆಂಡರ್ಗಳಲ್ಲಿ ಗುತ್ತಿಗೆಗಳಲ್ಲಿ ಮೀಸಲಾತಿ ಕೊಡುವುದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದ್ರು. ಇವತ್ತಿನಿಂದ ಜನಾಕ್ರೋಶ ಯಾತ್ರೆ ಶುರುವಾಗಿದೆ. ಮೈಸೂರಿನಲ್ಲಿ ಜನಾಕ್ರೋಶ ಯಾತ್ರೆ ಶುರುವಾಯಿತು. ರಾಜ್ಯದಾದ್ಯಂತ 16 ದಿನ ಹೋರಾಟ ಮಾಡ್ತಾರೆ. ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಮಾಜಿ ಸಚಿವ ಶ್ರೀರಾಮುಲು, ಸಂಸದ ಗೋವಿಂದ ಕಾರಜೋಳ್, ಮಾಜಿ ಸಚಿವ ನಿರಾಣಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಿಟಿ ರವಿ, ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ, ಪ್ರತಾಪ್ ಸಿಂಹ, ಯದುವೀರ್ ಒಡೆಯರ್, ರವಿಕುಮಾರ್, ಅರವಿಂದ ಬೆಲ್ಲದ್, ಪಿಸಿ ಮೋಹನ್, ಸದಾನಂದ ಗೌಡ, ಕೆಸಿ ನಾರಾಯಣಗೌಡ ಅನೇಕ ನಾಯಕರು ಭಾಗಿಯಾಗಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಹೋರಾಟಕ್ಕೆ ಚಾಲನೆ ಕೊಟ್ಟರು. ತಾಯಿ ಚಾಮುಂಡೇಶ್ವರಿಯ ಎದುರು ಈಡ್ಗಾಯಿ ಹೊಡೆದ್ರು ಬಿಜೆಪಿ ನಾಯಕರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿ ಇವತ್ತಿನಿಂದ ಮೇ 4ರವರೆಗೆ ಜನಾಕ್ರೋಶ ರ್ಯಾಲಿಯನ್ನು ಇಡೀ ರಾಜ್ಯಾದ್ಯಂತ ಸಂಘಟಿಸಲಿಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು, ಇವರೆಲ್ಲರ ನೇತೃತ್ವದಲ್ಲಿ ಈ ಒಂದು ಬೆಲೆ ಏರಿಕೆ ವಿರೋಧಿ ಹೋರಾಟವನ್ನು ನಾವು ಕೈಗೊಂಡಿದ್ದೇವೆ. ಯಾವತ್ತಿಂದ ಈ ಸರ್ಕಾರ ಬಂದಿದೆ, ಗ್ಯಾರಂಟಿ ಹೆಸರಿನಲ್ಲಿ ಜನರನ್ನು ಲೂಟಿ ಮಾಡುವಂಥ ಕೆಲಸ ನಡೀತಿದೆ. ಸರ್ಕಾರ ಒಂದು ಕೋಮುವಾದದ ಸರ್ಕಾರ ಇದು. ನೀವು ಹಿಂದೂಗಳ ಬಗ್ಗೆ ಮಾತಾಡಿದ್ರೆ ಕೋಮುವಾದಿ, ಅದೇ ಮುಸಲ್ಮಾನರ ಬಗ್ಗೆ ಮಾತಾಡ್ಬಿಟ್ರೆ ನೀವು ಜಾತ್ಯತೀತವಾದಿ. ಪ್ರಗತಿಪರರು ಮುಸ್ಲಿಮರ ಬಗ್ಗೆ ಮಾತಾಡಿದ್ರೆ, ಹಿಂದೂಗಳ ಪರ ಮಾತಾಡಿದ್ರೆ ನೀವು ಕೋಮುವಾದಿಗಳು, RSS ಅವರು, BJP ಅವರು. ಇದು ಸ್ಲೋಗನ್, ಪರ್ಮನೆಂಟ್ ಸ್ಲೋಗನ್ ಕಾಂಗ್ರೆಸ್ದು. ಇದ್ರ ವಿರುದ್ಧವಾಗಿ ಜನಕ್ಕೆ ಅರ್ಥ ಆಗಿದೆ. ಈಗ ಈ ಸರ್ಕಾರವನ್ನು ಯಾಕೆ ಎಲೆಕ್ಟ್ ಮಾಡಿದ್ರಿ ಅನ್ನೋ ಒಂದು ಸ್ಥಿತಿಯಲ್ಲಿದ್ದಾರೆ. ಸರ್ಕಾರ ಪಾಪರ್ ಔಟ್ ಇದೆ, ಹಣ ಇಲ್ಲ, ಜನಗಳ ಮೇಲೆ ತೆರಿಗೆ ಹಾಕ್ತಾ ಇದ್ದಾರೆ. ಡೀಸೆಲ್, ಪೆಟ್ರೋಲ್, ಹಾಲಿನ ತೆರಿಗೆ, ಸ್ಟ್ಯಾಂಪ್ ಡ್ಯೂಟಿ, ಆಸ್ಪತ್ರೆ ತೆರಿಗೆ, ಇಂಜಿನಿಯರಿಂಗ್ ಕಾಲೇಜುಗಳ ತೆರಿಗೆ, ಈಗ ಮುಂದೆ ಬೆಂಗಳೂರಿನ ಕಸದ ಮೇಲೆ 100 ಪಟ್ಟು ತೆರಿಗೆ ಹಾಕ್ತಾ ಇದ್ದಾರೆ ಸೆಸ್. ಆ ಡೆತ್ ಸರ್ಟಿಫಿಕೇಟ್ಗೂ ಕಾಸು, ಡಬಲ್ ಕಾಸು.
ಸತ್ತರೂ ಕಾಸು, ಹುಟ್ಟಿದ್ರು ಕಾಸು, ಬದುಕಿದ್ರು ಕಾಸು. ಸರ್ಕಾರ ಒಂದು ಕೋಮುವಾದದ ಸರ್ಕಾರ ಇದು. ನೀವು ಹಿಂದೂಗಳ ಬಗ್ಗೆ ಮಾತಾಡಿದ್ರೆ ಕೋಮುವಾದಿ, ಅದೇ ಮುಸಲ್ಮಾನರ ಬಗ್ಗೆ ಮಾತಾಡ್ಬಿಟ್ರೆ ನೀವು ಜಾತ್ಯತೀತವಾದಿ. ಪ್ರಗತಿಪರರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.